ಬರಿತಾ ಹೋಗ್తుంಡೆ. ರಾತ್ರಿ ಎಲ್ಲ ಗ್ರಾಮಾಯಣನ ನೆನ್ಸ್ಕೊಂಡು ಬರಿತಾ ವಿತ್ ಡೈಲಾಗ್ ಶಾರ್ಟ್ ಟು ಶಾರ್ಟ್, ವಿತ್ ಸೌಂಡ್, ವಿತ್ ಕಲರ್, ವಿತ್ ಪ್ರಾಪರ್ಟಿ, ವಿತ್ ನಾನು ಬಂದು ವೆಹಿಕಲ್ಗಳಿಗೆಲ್ಲ ಕೈ ಅಡ್ಡ ಹಾಕ್ತೀನಿ. ಅವ್ರು ಎಲ್ಲಿಗೋಗ್ಬೇಕು ಅಂತ ಕೇಳ್ತಾರೆ. ಸರ್ ನಾನು ಎಲ್ಲಿಗೂ ಹೋಗಲ್ಲ, ಒಂದು ಪೆನ್ ಇದ್ರೆ ಕೊಡಿ ಸರ್. ಪೆನ್ ಎಲ್ಲ ಇಲ್ಲ ಸರ್, ಇದ್ರ ಒಂದು 4-5 ಗಾಡಿಗಳು ಕಾರ್ಗಳೆಲ್ಲ ಹೋದ್ರು. ನಿಮ್ಗೆ ಒಂದು ಸೈಟ್ ಇದ್ದಂಗೆ, ಒಂದೊಂದು ಸ್ಕ್ರಿಪ್ಟ್ ನನಗೆ ಒಂದೊಂದು ಸೈಟ್ ಇದ್ದಂಗೆ. ನಂದು ಸರಿನೇ, ಬಟ್ ಆದ್ರೆ ಪರಿಸ್ಥಿತಿ ಸರಿ ಇರಲಿಲ್ಲ, ಪ್ರೂವ್ ಮಾಡಕ್ ಆಗಲ್ಲ, ದಿಢೀರಂತ ಸಕ್ಸಸ್ ಸಿಗಲ್ಲ. ಸೊ ಓಕೆ, ಈಗ ಏನ್ ಮಾಡೋದು, ನಾನು ಬರಿಬೇಕು ಅಂತ ಹೇಳಿದಾಗ ನಮ್ಗೆ ದರ್ಶನ್ ಅಪೂರ್ವ ಅಂತ 6-5 = 2 ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಎಲ್ಲ ಮಾಡಿದ್ರು. ನಾ ಅಭಿನಯ ತರಂಗದಲ್ಲಿ ನನ್ನ ಜೂನಿಯರ್. ಆ ಹುಡುಗಂಗೆ ನನ್ನ ಕೆಲಸ, ನನ್ನ ಏನೋ ವರ್ಕ್ ಇಷ್ಟ ಆಗಿ ಅವನು VFX ಎಲ್ಲ ಕಲಿತಾ ಇದ್ರು. ಆ ಹುಡುಗನ ಜೊತೆಲಿ ಸೇರಿಸ್ಕೊಂಡು ನನ್ನ ಇನ್ನೊಬ್ಬ ಫ್ರೆಂಡ್, ಮೈಸೂರನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅಶೋಕ್ ಅಂತ, ನಾಗಮಂಗಲದವನು. ಆ ಹೊರಕಲ್ಲಲ್ಲಿ ಇದ್ನಲ್ಲ, ಅವನು ಅವ್ರ ಮನೆಯಲ್ಲಿ ಒಂದು ವಾರ ಇರಕ್ಕೆ ಅವಕಾಶ ಕೊಟ್ಟು ನನ್ನೆಲ್ಲಾ ಪುಸ್ತಕಗಳು. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲೂ ಇರಕ್ಕಾಗ್ದಲೇನೆ ದರ್ಶನ್ ಅಪೂರ್ವ ಮನೇಲಿ ಹೋಗಿ ಅಲ್ಲೂ 1-2 ತಿಂಗಳ ಇದ್ದು, ಅಲ್ಲೂ ಆಗ್ದಲೆ ಕೊನೆಗೆ ನಾನು ನನ್ನ ಚಿಕ್ಕಪ್ಪ ಬೆಂಗಳೂರಿಗೆ ಬಂದಾಗ ನಂಗೆ ಅವಕಾಶ ಕೊಟ್ಟಿದ್ದಲ್ಲ, ಅವರು ಸೋದರ ಮಾವನ ಮಗಳನ್ನೇ ಮದುವೆ ಆಗಿದೆ. ಸೊ ಅವರು ಮನೆಗೆ ಬಂದೆ ನಾನು. ನನ್ಗೆ ಈ ತರ ಆಗಿದೆ, ನನ್ಗೆ ಬರೀಬೇಕು, ನಂಗೆ ಅವಕಾಶ ಕೊಡಿ ಅಂದಾಗ, ಬರೀ ನೀ ಅದೇನ್ ಬರೀತೀವಿ ಬರೀ, ನಾವಿದೇ ತಲೆ ಕೆಡ್ಸ್ಕೊಬೇಡ ಅಂತ ಪಾಪ ಅವರು ಊಟ ತಿಂಡಿ ಎಲ್ಲ ಕೊಟ್ಟು ಜಾಗನ ಕೊಟ್ಟು. ಸೊ ಒಂದ್ ತಿಂಗಳೇನೆ ಇದ್ದು ಅವ್ರ ಮನೆಯಲ್ಲಿ ಬರಿತಾ ಕೂತ್ಕೊಂಡೆ. ರಾತ್ರಿ ಎಲ್ಲ ಗ್ರಾಮಾಯಣನ ನೆನ್ಸ್ಕೊಂಡು ಬರಿತಾ ಹೋಗ್ತಾ ಇರ್ತೀನಿ. ಈ ಮನೆಗ್ ಬರಕ್ಕಿಂತ ಮುಂಚೆ ಅಶೋಕ್ ಕುಮಾರ್ ಮನೇಲಿ ಇದ್ನಲ್ಲ, ಅವನೊಂದೊಂದ್ 2 ತಿಂಗಳೇನೋ ಅವ್ರ ಮನೇಲಿ ಇಡ್ಸ್ಕೊಂಡ. ಪಾಪ ಅವ್ರ ವೈಫ್ ಏನೋ ಊರಿಗೆ ಹೋಗಿದ್ದಾರೆ, ಪಾಪು ಡೆಲಿವರಿಗೆ. ಆ ಟೈಮಲ್ಲಿ ನಾನು ಅವ್ನ ರೂಮಲ್ಲಿ ಇತ್ಕೊಂಡು ಒಬ್ನೇ ಬರಿತೀನಿ. ಅವ್ನು 1 ತಿಂಗಳೇನೋ ನನ್ನ ಜೊತೆಲಿ ಹಂಗಿರ್ತಿದ್ದ. ಅವಾಗ ಹೋಗಿ ಬರೋಣ. ಅವ್ನು ಹೋಗಿ ಬಂದಾಗೆಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಆಗ್ತದೆ. ಅವನು ಅದೇನೋ 1 ತಿಂಗಳು ಬರ್ಲೇ ಇಲ್ಲ ಪಾಪ. ಅವನೇನೋ ಅವ್ನಿಗೇನೋ ಕೆಲಸ ಆಗಿ ಅವ್ನ ಕೆಲಸ ಬಿಸಿ ಇದ್ದ. ನನ್ಗೆ ಹೇಳಕ್ ಆಗ್ತಲ್ಲ. ನೋಡ್ತೀನಿ, ನಾನು ಬರೆಯೋ ಮೂಡಲ್ಲಿ ನನ್ನ ಪಾಡಿ ನಾನು ಬರಿತಾ ಇದ್ದೀನಿ. ನೋಡಿದ್ರೆ ಮಾರಸ ನೋಡ್ತೀನಿ, ಅಡಿಗೆ ಊಟಕ್ಕೆ ಏನು ಇಲ್ಲ, ದುಡ್ಡು ಇಲ್ಲ ನನ್ನ ಹತ್ರ. ಇಲ್ಲ, ರೇಷನ್ ಪಾಪ ಖಾಲಿ. ಅವನದು ಏನೇನೋ ಪ್ರಾಬ್ಲಮ್ ಆಗಿ ಬಂದಿಲ್ಲ. ಅವ್ನ್ ಗೊತ್ತಿಲ್ದಲೆ ಅವ್ನು ಹೋಗ್ಬಿಟ್ಟಿದಾನೆ, ನಂಗೆ ದುಡ್ಡು ಕೊಡ್ದಂಗೆ ಹೋಗಿದ್ದಾನೆ ಪಾಪ. ಸೊ ಹೋಗಿ ನೋಡಿದ್ರೆ ಏನಿಲ್ಲ. ಇಡೀ ದಿನ ಸುಮ್ಮನೆ ಹಂಗೆ ತಲೆ ಕೆಡ್ಸ್ಕೊಂಡಂಗೆ ಬರೆಯೋ ಅದೊಂದು ಕ್ರಿಯೇಟಿವ್ ಇದೆಯಲ್ಲ ಸರ್, ಹಸಿವು. ಅದು ಈ ಹಸಿವು ಮರ್ಸುತ್ತೆ. ಬರಿತಾ ಹೋಗ್ತಾ ಇದ್ದೀನಿ, ಫ್ಲೋ ಅಲ್ಲಿ ಬರಿತಾ ವಿತ್ ಶಾರ್ಟ್ ಟು ಶಾರ್ಟ್, ಡೈಲಾಗ್ ಟು ಡೈಲಾಗ್. ಹೆಂಗೆ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ನಾನು ಈ ಸ್ಕ್ರೀನ್ ಪ್ಲೇ ಎಲ್ಲ ಬರ್ದಿದ್ದೀನಿ, ನಂಗೆ ಡೈಲಾಗ್ ಬರ್ಕೊಡು ಅಂತ ಯಾರೋ ಒಬ್ಬ ನನ್ಗೆ ಗೊತ್ತಿರೋ ಹುಡುಗನ್ ಕೇಳಕ್ ಹೋಗ್ತಾನೆ. ಅವ್ನು ಎಲ್ಲೋ ವರ್ಕ್ ಆಗ್ತಾವ ಗಾಂಧಿನಗರದಲ್ಲಿ, ಲೈಫ್ ಹಾಳು ಮಾಡ್ಕೊತಾ ಇದೀಯ, ಎಲ್ಲ ಆಗಲ್ಲ, ಸುಮ್ಮನೆ ಹೋಗ್ಬಿಡಿ, ಇವ್ರನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಇವ್ರನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನೀನು ಗಾಂಧಿನಗರ ಕಷ್ಟ ಇದೆ ನಿಂಗೆ ಅಂತ. ಅವನು ಹೌದಾ ಅಂತ ಆತ ಮಾಡಿರೋ ಸಿನಿಮಾಗಳು ನನಗೆ ಗೊತ್ತಿತ್ತು, ನೋಡಿದ್ದೆ. ಹಂಗಿಂತ ಚೆನ್ನಾಗಿ ನಾನು ಬರೀಬಲ್ಲೆ ಅನ್ನೋ ಆ ಥರದ್ದೇನೋ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಅಂದ್ರೆ ಅವ್ನ ಕೀಳು ನಾನು ಮೇಲು, ಆ ಥರದ್ದಲ್ಲ, ನನಗೂ ಆಗುತ್ತೆ ಅನ್ನೋ ಥರದ್ದು. ಸೊ ಆವಾಗ ನಾನು ಓಕೆ ಆಯ್ತು, ನಾನು ಬರ್ಕೊಳ್ತೀನಿ ಅಂತ. ಆವಾಗ ನನ್ನ ಅಶೋಕ ಅನ್ನೋ ಫ್ರೆಂಡ್ ರೂಮ್ ಬಂದು ಬರೆಯಕ್ಕೆ ಶುರು ಹಚ್ಕೊಂಡು ಫ್ಲೋ ಸಿಕ್ತು. ವಿತ್ ಡೈಲಾಗ್ ಶಾರ್ಟ್ ಟು ಶಾರ್ಟ್, ವಿತ್ ಸೌಂಡ್, ವಿತ್ ಕಲರ್, ವಿತ್ ಪ್ರಾಪರ್ಟಿ, ವಿತ್ ಅಷ್ಟು ಡೀಟೇಲ್ಡ್ ಸ್ಕ್ರಿಪ್ಟ್ ನೀಟಾಗಿ ಬರಿತಾ ಹೋಗ್ತೀನಿ. ಬರಿತೀನಿ. ಇಲ್ಲಿ ಊಟ ಇಲ್ಲ. ಕೊನೆಗೆ ಊಟ ಇಲ್ದೇ ಇರೋ ಪರಲ್ಲ, ಅಡಿಗೆ ಮನೇಲಿ ನೋಡ್ತೀನಿ, ಏನಿಲ್ಲ. ಕೊನೆಗೆ ಏನಾರು ತಿನ್ಬೇಕು, ತಡ್ಕೊಳಕ್ ಆಗ್ತಾ ಇಲ್ಲ. 2 ದಿವಸ ಆಗಿದೆ ಈ ತರ. 2 ದಿವಸ ಆಗಿದೆ. ಒಂದ್ ದಿವಸ ಡೇ, ರಾತ್ರಿ, ಮತ್ತಿನ್ನೊಂದ್ ದಿವಸ ಸಂಜೆ. ನೋಡ್ತಾ ಇದ್ದೀನಿ ಏನಿಲ್ಲ. ಕೊನೆಗೆ ನನಗೆ ಒಂದು 1.5 kg ಅಷ್ಟು ಸಕ್ಕರೆ ಬಾಕ್ಸ್ ಸಿಗುತ್ತೆ. ಆ ಸಕ್ಕರೆ ನೀರು ಕುಡ್ಕೊಂಡು ಹೆಚ್ಚು ಕಡಿಮೆ ನಾನು 1.5 kg ಸಕ್ಕರೆ ಮುಗಿಯೋಷ್ಟು ದಿನಾನು, ಹೆಚ್ಚು ಕಡಿಮೆ ಒಂದು ವಾರ 8 ದಿವಸ ಮೇಲೆ ಆಗಿದೆ. ನಿಜವೂ ಆಗಿದೆ ಅದು. ಅಷ್ಟು ದಿವಸ ನಾನು ಬರಿತಾ ಹೋಗ್ತೀನಿ, ಬರೀ ಸಕ್ಕರೆ ನೀರು ಕುಡ್ಕೊಂಡು ಬರಿತಾ ಹೋಗ್ತೀನಿ. ರಾತ್ರಿ ಎಲ್ಲ ಬರಿತಾ ಇರ್ತೀನಿ. ನಿದ್ದೆ ಬಂದಾಗ ಮಲಗೋದು, ಎದ್ದೇಳೋದು ಬರೆಯೋದು, ಅದೊಂದು ಫ್ಲೋ ಸಿಕ್ಬಿಟ್ರೆ ಒಂದು ಕಿಕ್, ಬರಿತಾ ಹೋಗ್ತೀವಿ. ಈ ತರ ಆಗಿದೆ. ಒಂದು 10 ದಿವಸನ ಆಗಿದೆ. ಒಂದು ರಾತ್ರಿ 2 ಗಂಟೆ ಏನಾಗಿದೆ, ಪೆನ್ನು ಬರಿತಾ ಹೋಗ್ತಾ ಇದೀನಿ. ಆ ಪೆನ್ನು ಬರಿತಾನೆ ಹಿಂಗ್ ಖಾಲಿ ಆಗ್ಬಿಡುತ್ತೆ.
ಒಳ್ಳೆ ಸವಾಸ ಆಯ್ತಲ್ಲ, ಕೊನೆಗೆ ಅದನ್ನ ಒತ್ತಿ ಒತ್ತಿ ಬರಿತಾ ಇದ್ದೀನಿ. ಅದು ಒಂದ್ ಅರ್ಧ ಪೇಜ್ ಬರ್ದೆ ಅದು ಅಯ್ಯೋ ಇದಾಗ್ತದೆ ಅಂತ ಒದ್ದೆ ಇರೋ ಬರೋ ಪೆನ್ ಗಿನ್ ಎಲ್ಲ ಹುಡ್ತೀನಿ, ಏನೂ ಇಲ್ಲ. 2-3 ಗಂಟೆ ರಾತ್ರಿ ಯಾರು ಪೆನ್ ಹುಡ್ಕೊಂಡು ಹೊಸಕೆರೆಹಳ್ಳಿಲಿ ಇಟ್ಮಡುನಲ್ಲಿ ಮನೆ ಇದ್ದಿದ್ದು. ಅಲ್ಲಿಂದ ನಡ್ಕೊಂಡು ಜನತಾ ಬಜಾರ್ ಬಸ್ ಸ್ಟಾಪಿಗೆ ಬರ್ತೀನಿ ರಾತ್ರಿನಲ್ಲಿ. ಬಸ್ ಸ್ಟಾಪಿಗೆ ಬಂದು ಅವಾಗೆಲ್ಲ ನಿಮ್ಗೆ ಕ್ಯಾಬ್ಗಳು ಅಲ್ಲಲ್ಲಿ ನಿಲ್ಸಿ ಟೀ ಕುಡಿಯೋದು, ಯಾರು ಇದ್ರೆ ಹತ್ತಿಸ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನಾನು ಅಲ್ಲಿ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ನಿಂತ್ಕೊಳ್ತೀನಿ. ಅಲ್ಲಲ್ಲಿ ಟೀ ಕುಡಿಯೋರು ಅವ್ರು ಇರ್ತಾರೆ. ನಾನು ಬಂದು ವೆಹಿಕಲ್ಗಳಿಗೆಲ್ಲ ಕೈ ಅಡ್ಡ ಹಾಕ್ತೀನಿ. ಅವರು ಎಲ್ಲಿಗೋಗ್ಬೇಕು ಅಂತ ಕೇಳ್ತಾರೆ. ಸರ್ ನಾನು ಎಲ್ಲಿಗೂ ಹೋಗ್ಬೇಕಲ್ಲ, ನಿಮ್ಮ ಹತ್ರ ಒಂದು ಪೆನ್ ಇದ್ರೆ ಕೊಡಿ ಸರ್. ಪೆನ್ ಎಲ್ಲ ಇಲ್ಲ ಸರ್. ಈ ಥರ ಒಂದು 4-5 ಗಾಡಿಗಳು ಕಾರ್ಗಳೆಲ್ಲ ಹೋದು ಈ ಥರ ಕೇಳಿ ಯಾವುದೋ ಎಷ್ಟೋ ಆ ಥರದ್ದು ಒಂದಷ್ಟು 4-5 ಗಾಡಿ ಮೇಲೆ ಹೋಗಿದೆ. ಅದ್ರ ಒಬ್ಬನ್ ಕೇಳಿದಾಗ ಎಲ್ಲಿ ಹೋಗ್ಬೇಕು ಸರ್, ಎಲ್ಲಿಗೂ ಹೋಗ್ಬೇಕು, ಪೆನ್ ಬೇಕು ಸರ್, ಒಂದು ಪೆನ್ನೇ ಒಂದೇ ಒಂದು ಪೆನ್ ಇದ್ರೆ ಕೊಡಿ ಸರ್. ಹೋದ ಅವನು ಏನು ಮಾತಾಡ್ದಂಗೆ ರಿಯಾಕ್ಟ್ ಮಾಡ್ದಂಗೆ ಹೋಗೇ ಬಿಟ್ಟ ಅವನು. ಸುಮ್ಕಾದ ಓದನ್ ವಾಪಸ್ಸು ಬಂದ. ನಿಜ ಹೇಳ್ಬೇಕು, ನಂಗೆ ನಿಂತ್ಕೊಳಕ್ ಶಕ್ತಿನೇ ಇಲ್ಲ, ಊಟನೇ ಇಲ್ಲ, ನಿಂತ್ಕೊಳಕ್ ಶಕ್ತಿನೇ ಇಲ್ಲ ನಂಗೆ. ವಾಪಸ್ ಬಂದ. ಗುರು ಅಂತ, ಒಂದೊಂದು ಪೆನ್ ಅಣ್ಣ ಸಾಕಷ್ಟೇ, ಒಂದೇ ಒಂದು ಪೆನ್, ಯಾವ್ದೊಂದು ಟ್ರಿಪ್ ಶೀಟ್ ಎಲ್ಲ ಬರೆಯಕ್ಕೆ ಇಟ್ಕೊಂಡಿರ್ತಾರಲ್ಲ, ಒಂದೇ ಒಂದು ಪೆನ್ ಕೊಡೋಣ, ನೀವೆಲ್ಲರೂ ಇಸ್ಕೊಳ್ಳಿ ಪ್ಲೀಸ್. ಅವನು ಡೋರ್ ತೆಗೆದ್ಬಿಟ್ಟು ಅತ್ತಿ ಅಂತ, ಸರ್ ಅತ್ರಿ ಪೆನ್ ತಾನೇ ಬೇಕಾದ್ರೆ ಅತ್ತಿ ಸರ್, ನಾನು ಎಲ್ಲಿ ಹೋಗ್ಲಿಲ್ಲ, ವಾಪಸ್ ಬರೋದಕ್ಕೆ ನನಗೆ ನಿಜಲ್ಲೂ ವೆಹಿಕಲ್ ಇಲ್ಲ, ನಾನು ನಡ್ಕೊಂಡು ಹೋಗ್ಬೇಕು ಸರ್, ಪ್ಲೀಸ್ ಒಂದು ಪೆನ್ ಕೊಡಿ ಸರ್. ಹತ್ರಿ ಹೇಳ್ತೀನಿ, ಪೆನ್ ತಾನೇ ಬೇಕಾದ್ರು ಬನ್ನಿ ಸರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಬನ್ನಿ ಹೇಳ್ತೀನಿ ನಾನು ನಾನು ಹೇಳ್ತೀನಿ ಬರ್ರಿ, ಪೆನ್ ಬೇಕು, ನೀವು ವಾಪಸ್ ತಂದು ನಿಮ್ಮ ಮನೆ ಹತ್ರ ಬಿಟ್ಟು ಹೋಗ್ತೀನಿ ಬರ್ರಿ. ಡ್ರೈವರು ನಂಗೆ ಅವನು ಹೇಳ್ತಿರೋದು ಏನಕ್ಕೆ ಸರಿಯಾಗಿ ಅದು ಓಕೆ ಆಯ್ತು ಅಂತ ಹೋದ್ರೆ SRS ಟ್ರಾವೆಲ್ಸ್ ಇದಿದೆ ವೆಂಕಟೇಶ್ವರ ಟೆಂಪಲ್, ಟಿಪ್ಪು ಸುಲ್ತಾನ್ ಕೋಟೆ ಇದೆಯಲ್ಲ, ಆ ಸರ್ಕಲ್ಗೆ ಕರ್ಕೊಂಬರ್ತಾರೆ. ಅಲ್ಲಿ 24 hour ಊಟ ಸಿಗುತ್ತೆ ರಾತ್ರಿ ಎಲ್ಲ. ಅಲ್ಲಿ ವೆಹಿಕಲ್ಗಳು, ಟ್ರಾವೆಲ್ಸ್ ವೆಹಿಕಲ್ ಅದು ಅಲ್ಲಿ ಊಟ ತಿನ್ನಿಸ್ತಾರೆ. ಅವ್ರು ಹೋಗ್ಬಿಟ್ಟು ಇಲ್ಲಿ ನಿಮ್ಗೇನ್ ಬೇಕು ಸರ್, ನಾನು ದುಡ್ಡಿಲ್ಲ ಗುರು, ಇವ್ರು ಏನ್ ಕೇಳ್ತಾರ ಕೊಡಿ ಅಂತ. ನಂಬಲ್ಲ, ಕೊಟ್ಟ ಊಟ ಅದೆಷ್ಟು, ಒಂದು 2-3 ಚಿತ್ರಾನ್ನ, ಒಂದು ಪಲಾವ್, ಒಂದಷ್ಟು ಇದು ಅದು ಏನು ತಿಂದಾಕಿ ತಿಂದ್ಬಿಟ್ಟೆ. ಆಮೇಲೆ ನಾನು ಇಷ್ಟೊಂದು ತಿಂದ್ಬಿಟ್ಟಲ್ಲ, ದುಡ್ಡಿಲ್ಲ ಅಂತ. ಅವನು ಬಂದನು, ಇಷ್ಟು ಪೆನ್ನು ಅದೆಲ್ಲೆಲ್ಲಿ ಯಾರ್ಯಾರ ಹತ್ರ ಇಸ್ಕೊಂಡು ತಗೊಳ್ಳಿ ಸಾಕಾ, ಕಣ್ಣಲ್ಲಿ ನೀರು, ಏಯ್ ತಗೊಳ್ರಿ ಇಸ್ಕೊಂಡ್ರೆ, ದುಡ್ಡಿಲ್ಲ, ತಿಂದಾಕ್ಬಿಟ್ಟೆ, ಹೊಟ್ಟೆ ಸಿತ್ತು, ದುಡ್ಡು ಕೊಟ್ಟೆ, ಎಷ್ಟಾಗಿದೆ ದುಡ್ಡು ಕೊಟ್ಟೆ, ಬನ್ನಿ ಅಂತ ಕಾರ್ ಹತ್ತಿದ್ದು ಹತ್ಕೊಂಡು ಅದಕ್ಕೆ ಕೇಳ್ಕೊಂಡು ಏನು ಹೇಳ್ದ, ಏನೋ ಮಾತಾಡ್ಕೊಂಡು ಆ ಥರದ್ದೇನೋ ಮಾತಾಡ್ಕೊಂಡು ಹೋಗಿ ಸಿನಿಮಾ ಹಿಂಗೆ ಅಂದೆಲ್ಲ ಹೇಳಿದೆ, ಈ ಥರ ಆಯಿತು, ಈ ಥರ ಆಯ್ತು. ಅವನು ಓಕೆ ಎಲ್ಲಿ ಮನೆ, ಜನತಾ ಬಜಾರ್ ರೈಟ್ ಹೋದ್ರು ಅಂತ ನಿಲ್ಸಿ ಆದಮೇಲೆ ಹೇಳಿದೆ, ತುಂಬ ಥ್ಯಾಂಕ್ಸ್ ನನಗೆ ಉಪಕಾರ ಮಾಡಿಲ್ಲ ಸರ್, ಪರವಾಗಿಲ್ಲ, ನೀವು ಆ ಥರ ಡೈರೆಕ್ಟರ್ ಆದ ದಿವಸ ನಿಮ್ಮ ಕೈಲಾದರೆ ಹಿಂಗೆ ಯಾವ್ದಾರು ನಿಮ್ಗೆ ಅವಕಾಶ ಸಿಕ್ಕರೆ ಹೆಲ್ಪ್ ಮಾಡಿ, ನಿಮ್ಮ ನಂಬರ್ ಕೊಡಿ ಸರ್. ಅಪ್ಪ ಅಂತ ಹೋಗ್ಬಿಟ್ಟು ಇವತ್ತವರೆಗೂ ಹುಡುಕ್ತಾನೆ, ಸಿಕ್ಕಿಲ್ಲ ನನಗೆ ಅಷ್ಟೇ. ಆ ಥರ ವ್ಯಕ್ತಿ ಒಬ್ಬ. ಅವನು ಹೋಗಾದ್ಮೇಲೆ ನನಗೆ ಊಟ ಇಲ್ಲ, ಇವನು ಅಲ್ಲಿಂದ ವಿಧಿ ಇಲ್ಲ, ನನಗೆ ಇನ್ನು ಊಟ ಇಲ್ದೆಲ್ಲ ಬರೆಯೋಕ್ಕಾಗಲ್ಲ. ಅವನು ಏನೋ ಫ್ರೆಂಡು, ಅವನದೇನೋ ಕಷ್ಟ ಹೇಳ್ಕೊಂಡು ನಾನು ತುಂಬ ಲೇಟ್ ಆಗುತ್ತೆ ಬರೋದು. ಈಗೇನು ಅವಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ, ಅವಾಗ ನಮ್ಮ ಚಿಕ್ಕಪ್ಪ ಹೇಳಿದಾಗ ಅವರಲ್ಲಿ ಅವಕಾಶ ಕೊಡ್ತಾರೆ. ಅಲ್ಲಿ 1-1.5 ತಿಂಗಳು ಕೂತ್ಕೊಂಡು ಬರಿತೀನಿ, ಊಟ ನಿದ್ದೆ ಕರೆಕ್ಟಾಗಿ. ಆಮೇಲೆ ಹೆಂಗೆ ಕಷ್ಟಪಡ್ಕೊಂಡು ಒಂದು ಪುಟ್ಟ ರೂಮ್ ಮಾಡ್ಕೊತೀನಿ. ಅದೇ ಬಿಳೆ ಕೇಳಿದೆ ರೂಮ್ ಮಾಡ್ಕೊಂಡು ಅಲ್ಲಿ ಒಬ್ಬನೇ ಬರಿತಾ ಕೂತ್ಕೊಳ್ತೀನಿ. ಅಲ್ಲಿಂದ ಶುರುವಾಗಿ ಅಲ್ಲಿಗೆ ನನ್ನ ಇನ್ನೊಬ್ಬ ಚಿಕ್ಕಪ್ಪ ಇದ್ದಾರೆ, ಎರಡನೇ ನಮ್ಮ ತಂದೆಯವರ ಇನ್ನೊಬ್ಬ ಚಿಕ್ಕಪ್ಪನ ಮಗ ಶ್ರೀಧರ್ ಅಂತ. ಅವನು ನಿನ್ ಜೊತೆ ನಾನು ಇರ್ತೀನಿ ಅಣ್ಣಯ್ಯ. ಇಲ್ಲಪ್ಪ, ನನ್ನ ಜೊತೆ ಯಾರು ಬೇಡ, ನಂಗೆ ಡಿಸ್ಟರ್ಬ್ ಆಗುತ್ತೆ. ಇಲ್ಲ, ನಾನು ಕಟ್ಕೊಂಡು ಹೋಗ್ತೀನಿ, ಬೇಡ ಬರಿ, ದಯವಿಟ್ಟು ಬರಿ. ಅವನು ಕೂತ್ಕೊಂಡು ಅವನ್ನ ನನ್ನ ಬಾಡಿಗೆ ಎಲ್ಲ ಕಟ್ಕೊಂಡು ಪಾಪ ಎಲ್ಲ ನನ್ನ ಕೈ ಖರ್ಚಿಗೆಲ್ಲ ಬೇಕಾದ್ದೆಲ್ಲ ಒಂದಷ್ಟು ನೋಡ್ಕೊಂಡು ನನ್ನ ಬಿಡ್ತಾನೆ ಸರ್. ಅಲ್ಲಿಂದ ಮಿನಿಮಮ್ ಒಂದು 6 ತಿಂಗಳೊಳಗಡೆ ಎಡಿ ಸ್ಕ್ರಿಪ್ಟ್ ವಿತ್ ಡೈಲಾಗ್ ರೆಡಿ ಟು ಶೂಟ್ ಬರೆದು ಮುಗಿಸ್ತೀನಿ ಸರ್. ಎಕ್ಸೆಪ್ಟ್ 1-2-3 ಮೇಜರ್ ಸೀನ್ ಇರ್ತವೆ,
ಆ ಸೀನ್ಗಳು ಬಿಟ್ಟಿರ್ತೀನಿ. ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ಬೋದು, ಈಗ ಹೇಳಕ್ಕಾಗಲ್ಲ. Okay. ಸೊ ಆ ಸೀನ್ ಅಷ್ಟೇ ಬಿಟ್ಟು ರೆಡಿ ಆಗಿರುತ್ತೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ತೀನಿ. ಒಂದೊಂದು ಸೀನ್ ಓದ್ದಂಗೆ ಬರ್ದು ಓದೇ ಹೇಳ್ತಾ ಇರ್ತೀನಿ ಅವನಿಗೆ, ನಮ್ಮ ಶ್ರೀಧರಂಗೆ ಮತ್ತೆ ದರ್ಶನ್ ಅಪೂರ್ವ ಇಬ್ರಿಗೂ ಓದಿ 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 ಹೇಳ್ತಾ ಇರ್ತೀನಿ. ಅದು ಖುಷಿ ಕೊಡ್ತಾ ಇರ್ತದೆ. ಇಡೀ ಗ್ರಾಮೀಣ ಸ್ಕ್ರಿಪ್ಟ್ ಬರ್ದು 280 ಪೇಜ್ 285 ಪೇಜ್ ಏನೋ ಬರೀತೀನಿ. ಬರೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಸರ್. ನೀವು ಯಾವ ಓನ್ ಸ್ಕ್ರಿಪ್ಟ್ ನಿಮಗೆ ಒಂದು ಸೈಟ್ ಇದ್ದಂಗೆ, ಒಂದೊಂದು ಸ್ಕ್ರಿಪ್ಟ್ ನನಗೆ ಒಂದೊಂದು ಸೈಟ್ ಇದ್ದಂಗೆ. ಒಬ್ಬೊಬ್ಬ ರೈಟರ್ಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಸೈಟ್ ಬೆಲೆ ಬೆಳೆದಂಗೆ. ಅದಕ್ಕೆ ಯಾವತ್ತೋ ಒಂದು ದಿವಸ ಬೆಲೆ ಬರುತ್ತೆ. ಅದನ್ನ ಅವನ ಅವಶ್ಯಕತೆ ಇರೋರು, ಇಷ್ಟ ಆಗೋರು ಬಂದಾಗ ಅದಕ್ಕೊಂದು ಬೆಲೆ ಸಿಗುತ್ತೆ. ನಂಗೆ ಆ ಬೌಂಡ್ ಸ್ಕ್ರಿಪ್ಟ್ ಓದಿದಾಗ ನನಗೆ ಒಂದು ಕಾನ್ಫಿಡೆನ್ಸ್. ಅವತ್ತಿನ ಕಾಲಕ್ಕೆ ಎಲ್ಲಾರು ಯಾಕೆ ಗ್ರಾಮಾಯಣನೇ ಬರ್ದೆ ಅಂದ್ರೆ, ಎಲ್ಲಾರು ಮುಂಗಾರು ಮಳೆ ದುನಿಯಾ ಅಲೆನಲ್ಲಿ ತೇಲ್ತಾ ಇದ್ರು. ಎಲ್ಲ ಬರೀ ಅದೇ ತರದ ರೌಡಿ ಸಿನಿಮಾಗಳು, ಅದೇ ಮುಂಗಾರು ಮಳೆ ಪ್ರೇಮ ಕಥೆಗಳು ಮಾಡ್ತಾ ಇದ್ರು. ನಾನು ಆ ಟೈಮಲ್ಲಿ ಅದ್ರ ಡೆಡ್ ಆಪೋಸಿಟ್ ಹಳ್ಳಿ ಸಿನಿಮಾ ಮಾಡೋಣ ಅಂತ ಹೊರಟೆ. ಅಲ್ಲಿ ಪ್ರಾಬ್ಲಮ್. ಯಾವಾಗ ನಿಮಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಬಿಲಿಪ್ ಸಿಸ್ಟಮ್ ಇದೆ, ಅವ್ರದೇ ಆದ ಒಂದು ಇದು ಹೋಗುತ್ತೆ, ಇದು ಮಾರ್ಕೆಟ್ ಅಲ್ಲಿ ಇದು ಸೆಲ್ ಆಗುತ್ತೆ ಅನ್ನೋ ತರದ್ದು ಒಂದು ನಂಬಿಕೆ ಇರುತ್ತೆ. ಆ ಬಿಲಿಪ್ ಸಿಸ್ಟಮ್ ಹೊಡೆಯೋದಕ್ಕೆ ಸಖತ್ ಕಷ್ಟ ಆಗುತ್ತೆ. ಇಲ್ಲಿಂದ ಗ್ರಾಮಾಯಣ ಅನ್ನೋ ಒಂದು ಸ್ಕ್ರಿಪ್ಟ್ ನ ಕತೆ ಹೇಳಕ್ ಶುರು ಮಾಡ್ತೀನಿ. ಕತೆ ಹೇಳಕ್ಕೆ ಶುರು ಆಗುತ್ತೆ ಇಲ್ಲಿಂದ ಜರ್ನಿ. ಅಂದ್ರೆ ಇಲ್ಲಿಂದ ಆಕ್ಚುಲಿ ಕಿಕ್ಕೆ. ಆ ಕಿಕ್ಕನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೇಳೋಣ. ಈಗ ಗ್ರಾಮಾಯಣ ಇಲ್ಲಿವರೆಗೂ ನಡೆದು ಬಂದ ದಾರಿ ಸ್ಕ್ರಿಪ್ಟ್ ಆಗಿದೆ. ಚಂದ್ರು ಎಷ್ಟ್ ಕಷ್ಟಪಟ್ರು, ಹಳ್ಳಿಲಿ ಏನ್ ಮಾಡಿದ್ರು, ಅಲ್ಲಿಂದ ಪಟ್ಟಣಕ್ಕೆ ಹೆಂಗ್ ಬಂದ್ರು, ಪಟ್ಟಣದಲ್ಲಿ ಏನೇನ್ ಕಷ್ಟಪಟ್ರು, ಒಂದ್ ಸೆಕೆಂಡ್ ಕಳೆದೋಗಿದ್ದ ಗ್ರಾಮಾಯಣ ಸ್ಕ್ರಿಪ್ಟ್ ನ ಮತ್ತೆ ಬರೆದು ಕೂತಿದ್ದಾರೆ. ನೆಕ್ಸ್ಟ್ ನಾವು ಪ್ರೊಡ್ಯೂಸರ್ ಹತ್ರ ಹೋಗ್ಬೇಕು ಅಲ್ವಾ ಚಂದ್ರು? ಹೌದು ಸರ್, ಪ್ರೊಡ್ಯೂಸರ್ ಭೇಟಿ. ಪ್ರೊಡ್ಯೂಸರ್ ಭೇಟಿ ಮುಂದಿನ ಕಂತಲ್ಲಿ.